Hello, Hello, welcome back to our YouTube channel. welcome back. ಇವತ್ತು ಒಂದು ಸ್ಪೆಷಲ್ ವ್ಲಾಗ್. ಏನ್ ಗೊತ್ತಾ, ಆನೆ ಅವ್ರಿಗೆ ಮಗು ಆಗಿದೆ. ಅಂದ್ರೆ ನಮ್ ಲಾಸ್ಟ್ ವ್ಲಾಗ್ ನೋಡಿದ್ರೆ ಅವ್ರದ್ದು ಸೀಮಂತಕ್ಕೆ ಹೋಗಿದ್ವಿ. ಸೊ ಅವರಿಗೆ ಹೆಣ್ಣು ಮಗು, ಬೇಬಿ ಗರ್ಲ್ ಆಗಿದೆ. ಹೆಲ್ದಿ ಬೇಬಿ ಅಮ್ಮ ಮತ್ತೆ ಮಗು ಇಬ್ರು ಹೆಲ್ದಿ ಆಗಿದ್ದಾರೆ. ಅಂಡ್ ನಾರ್ಮಲ್ ಡೆಲಿವರಿ. ಸೊ ಇವತ್ತು 2 days ಮುಂಚೆನೆ ಆಗಿದೆ. ಬಟ್ ಪುನೀತ್ ಆಬ್ವಿಯಸ್ಲಿ ಬಿಸಿ ಇರ್ತಾರೆ ಅಲ್ವಾ, ಅಂದ್ರೆ ನಾವು ನೋಡಕ್ ಹೋಗಕ್ಕೆ, ಅದಕ್ಕೆ ಇವತ್ ನೋಡಕ್ ಹೋಗ್ತಾ ಇದೀವಿ. ಸೊ ನಾವು ದೊಡ್ಡಬಳ್ಳಾಪುರದಿಂದ ಹೋಗ್ತಾ ಇದೀವಿ. ಮತ್ತೆ ಇನ್ನೊಂದೇನು ಅಂದ್ರೆ ನಮ್ ಫ್ರೆಂಡ್ಸ್ ಎಲ್ಲಾನು ಬರ್ತಾ ಇದಾರೆ. ಮಗುನ ತುಂಬಾ ದಿನ ಆಗಿತ್ತು ನಾವೆಲ್ಲ ಮೀಟ್ ಮಾಡಿ, ಸಿಕ್ಕಾಬಟ್ಟೆ ದಿನ ಆಗಿತ್ತು. ಆಕ್ಚುಲಿ ನಾವೇನು ಅಂದ್ರೆ ಇಟಲಿಯಲ್ಲಿ ಇರುವಾಗ ಡೈಲಿ ಕಾಲಲ್ಲಿ ಮಾತಾಡ್ತಾ ಇದ್ವಿ. ಇಲ್ಲಿ ಮಾತಾಡಕ್ಕೂ ಟೈಮ್ ಇಲ್ದಿರಾ, ಅಂದ್ರೆ ಅಲ್ಲಿ ನಮ್ಗೆ ಟೈಮಿಂಗ್ಸ್ ಬೇರೆ ಇರೋದಲ್ಲ. ಪಾಪ ಇವ್ರು ನೈಟ್ ಎಲ್ಲ ಎದ್ದಿದ್ದು ನಮ್ ಜೊತೆ ಮಾತಾಡ್ತಾ ಇದ್ರು. ಬಟ್ ಇವಾಗ ನಾವೇ ಅಂದ್ರೆ ನಾವೂನು ಬೇಗ ಮಲ್ಕೋಬಿಡ್ತಾ ಇದೀವಿ. ನಾವು ಬಿಸಿ ಆಗಿ ಹೋಗಿದ್ದೀವಿ. ಸೊ ಎಷ್ಟೊಂದ್ ದಿನ ಆದ್ಮೇಲೆ ಇವತ್ತು ಅವ್ರನ್ನ ಮೀಟ್ ಮಾಡ್ತಾ ಇರೋದು. ಒಬ್ಬ ಮಾತ್ರ ಮಿಸ್, ಸುಮಂತು, ಬಿಕಾಸ್ ಅವ್ನ್ ಮಂಗ್ಳೂರಲ್ಲಿ ಅವನೇ. ಮಳೆ ಬಂತು ಮಂಗ್ಳೂರಲ್ಲಿ ಅಂತ ಅನ್ಬಿಟ್ಟು ಅವನು ಬೆಂಗಳೂರು ಸೈಡ್ ಬಂದಿಲ್ಲ. ಅವನಲ್ಲೇ ಅವನ್ ಬಿಟ್ಟು ನಾವೆಲ್ಲರೂ ಇದೀವಿ. ಮಲ್ಲೇಶ್ವರಂಗೆ ಹೋಗ್ಬೇಕು. ಹಾಸ್ಪಿಟಲ್ ಇರೋದು ಮಲ್ಲೇಶ್ವರಂನಲ್ಲಿ. ಮಲ್ಲೇಶ್ವರಂ Cloud9. ಅದೇ ಇವತ್ತಿನ ವ್ಲಾಗ್. ಅದೇ ನಾವು ಫ್ರೆಂಡ್ಸ್ ಮೀಟ್ ಮಾಡೋದು ಎಲ್ಲ, ಏನ್ ಮಾಡ್ತೀವಿ ಏನು ನಮಗೂ ಏನು ಐಡಿಯಾ ಇಲ್ಲ. ಬಟ್ ತುಂಬಾ ದಿನ ಆದ್ಮೇಲೆ ಮೀಟ್ ಮಾಡಿದೀವಿ. ನೋಡೋಣ ಹೇಗಿರುತ್ತೆ ನಮ್ ದಿನ ಇವತ್ತು ಅಂತ. ನಂದು ದೋಸೆ, ಸಿಂಗಲ್ ಇಡ್ಲಿ ವಡ. ಈ ವಡೆ ಎಲ್ಲೈತೆ ಇಡ್ಲಿ ಅಲ್ಲಿ ತಿಂದ್ಬಿಟ್ಟ. ಈ ಕೆಳಗೈತೆ. ನಮ್ದು ವಿಷ್ಣು ಪಾರ್ಕ್ ಅಲ್ಲಿ ಟಿಫನ್ ಆಯ್ತು. ದೋಸೆ, ಇಡ್ಲಿ, ಚೆನ್ನಾಯ್ತು. ಇನ್ನೊಂದೇನು ಮೊಸರೊಡೆ, ತೈರೋಡೆ ಅಂತ ಹೇಳಿತ್ತು. ಆಕ್ಚುಲಿ ಚೆನ್ನಾಗಿತ್ತು ದೋಸೆ, ಆಯ್ತಾ. ಇಲ್ಲಿ ಚೆನ್ನಾಗಿರುತ್ತೆ. ಬಟ್ ನನ್ಗೆ ಇವತ್ ಕೊಟ್ಟಿದ್ದ ದೋಸೆ ತಣ್ಣಗಿತ್ತು. ಅದೊಂದು ನಂಗೆ ಡಿಸಪಾಯಿಂಟ್ಮೆಂಟ್. ನಾನು ವಾಪಸ್ ತಗೊಂಡೋಗಿ ಕೊಡೋಣ ಅಂತ ಅನ್ಕೊಂಡೆ, ಬಿಸಿ ಕೊಡಿ ಅಂತ. ಸುಹಾಸ್ ನಾವು ಆಲ್ರೆಡಿ ಲೇಟ್ ಆಗಿದ್ದೀವಿ ಹೋಗಕ್ಕೆ, ಮುಚ್ಕೊಂಡ್ ತಿನ್ನು ಅಂತ ಅಂದ. ಸೊ ಇಡ್ಲಿ ತಿಂದು ನಮ್ಮ ಪಯಣ ಮತ್ತೆ ಬೆಳೆಸಿದೀವಿ. ಕರೆಕ್ಟ್ ಅಲ್ಲ? ವೆದರ್ ಆಕ್ಚುಲಿ ಚೆನ್ನಾಗಿದೆ, ಗೊತ್ತಿಲ್ಲ ಆಮೇಲೆ ಏನಾಗುತ್ತೆ ಅಂತ. ನೋಡಿ, ವೆದರ್ ಚೆನ್ನಾಗಿದೆ. ನಿನ್ನೆನೂ ಚೆನ್ನಾಗಿತ್ತು, ತುಂಬಾ ಬಿಸಿಲಿಲ್ದಿರ. ಇವಾಗ ಹತ್ರ ಎಲ್ಲಿಗೆ ಬಂದಿದೀವ? CRPF ಬಂದಿದೀವಿ. ಏನ್ ಗೊತ್ತಾ, 10:00 ನಾವು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಗಿತ್ತು. ಇನ್ನು ನಾವ್ ಇಲ್ಲೇ ಇದೀವಿ, ಆಯ್ತಾ. ನಾವು ಹೋಗ್ಬೇಕಾದ್ರೇನೆ ಆಡ್ಕೋತಾ ಇದ್ರು, ನೀವು ಬರೋದೇ 12 ಗಂಟೆಗೆ ಅಂತ. ನಾನೇನೋ ದೊಡ್ಡ ಸ್ಕೋಪ್ ತಗೊಂಡೆ, ನಾವು ಟೈಮ್ ಅಂದ್ರೆ ನಾವು ಅಂತ. ಬಟ್ ಇಲ್ಲ, ನಮ್ ಫ್ರೆಂಡ್ಸ್ ಆಕ್ಚುಲಿ ಕರೆಕ್ಟ್ ಆಗಿದ್ರು. ಅವರು ಬಂದಿರಲ್ಲ ಅನ್ಸುತ್ತೆ ತಾನೆ. ನೋಡೋಣ ಅವ್ರು ಎಲ್ಲಿದ್ದಾರೆ ಅಂತ ಕಾಲ್ ಮಾಡ್ತಿದ್ದೀರಿ. ನೋಡಿ, ಕುದುರೆ ಕಾಲ್ ಮಾಡು. ಹೆಸರೇ ಕಾಲ್ ಗುರು. Calling Guru Mobile. ಇನ್ನು ಕನೆಕ್ಟು ಆಗ್ತಾ ಇಲ್ಲ ಅವನ್ಗೆ. ಮೆಟ್ರೋನಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಎಲ್ಲಾರು ಇರ್ತಾರೆ. ಓ ಮೇ ಬಿ ಅಕ್ಷಯ್ ಮತ್ತೆ ಗುರುಪ್ರಸಾದ್ ಅವ್ರಿಗೆ ಕನೆಕ್ಟ್ ಆಯ್ತು. ಅವ್ರು ಮೆಟ್ರೋ ಅಲ್ಲಿ ಬರ್ತಾರೆ ಅಂದ್ರು. ಮಲ್ಲೇಶ್ವರ. ಹಲೋ, ಎಲ್ಲಿದ್ದೀರಾ? ನೀವೆಲ್ಲಿ? ಮಂತ್ರಿಮಾಲಾ. ಮಲ್ಲೇಶ್ವರಂ ಬಂದ್ಬಿಟ್ರಿ. ಮತ್ತೆ ನಾವು ಈಗ ಯಲಹಂಕ NES. ನಿಜ ಹೇಳ, ಎಲ್ಲಿದ್ಯಾ ಅಂತ. ನಾವು ಮಂತ್ರಿ ಸ್ಕ್ವೇರ್. ವಿಡಿಯೋ ಕಾಲ್ ಮಾಡು. ಕೇಳಿಸ್ತಿಲ್ಲೋ? ಒಂದ್ ನಿಮಿಷ ಇರು. ಅವ್ರನ್ನ ನಂಬಂಗಿಲ್ಲ, ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋರಾಯ್ತು ಇವರೆಲ್ಲ. ಅವ್ರನ್ನ ಜಾಸ್ತಿ ನಂಬಕ್ ಆಗಲ್ಲ. ನಾವು ಕಾಲ್ ಮಾಡ್ಬಿಟ್ಟು ಕೇಳ್ತೀನಿ. ಗುರುಪ್ರಸಾದ್. ಸಿರಿ ವಿಡಿಯೋ ಕಾಲ್ ಮಾಡಲ್ವ ರೂಢ? ಮಾಡ್ತಾಳ, ವಿಡಿಯೋ ಕಾಲ್ ಮಾಡ್ತಾಳ ಸಿರಿ. ತೋರ್ಸ, ಎಲ್ಲಿದ್ಯಾ? ಇಲ್ಲ, ಎಲ್ಲೋ ಇನ್ನ ಇವಾಗ ಹತ್ತುತ್ತಾ ಇದೆಯೇನೋ ಮೆಟ್ರೋ. ಮಂತ್ರಿ ಹತ್ರ ಇದೀವಿ ಆಕ್ಚುಲಿ. ಅಕ್ಷಯ್ನ ತೋರ್ಸು.
ಹಾಯ್ ಮಾಡ ಇವಾಗ ಹಾಯ್ ಮಾಡು, ವ್ಲಾಗ್ ಮಾಡ್ತಾ ಇದ್ದೀನಿ. ಅವನು ತೋರ್ಸು ಕುದುರೆ ತೋರ್ಸು, ಮಾಸ್ಕು. ಹಾಯ್ ಮಾಡ. ನನಗ್ ಕೇಳಿಸ್ತಿಲ್ಲ ಇದು. ಅಲ್ಲಿಗೆ ಹೋದ್ಮೇಲೆ ಮಾಡ್ಸಿ ಅಂತ ಬಿಡೆ. ಅಯ್ಯೋ ಕಟ್ ಮಾಡು. ಬಾಕಿ ಸೊ ನಾವೇ ಲಾಸ್ಟ್ ಆಯ್ತಾ? ಹೋಗೋಣ ಬೇಗ. ದೂರ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ಓಡಿಸ್ಬೇಡ, ನಿಧಾನೆ ಕಾಸು. ನಾನು ಓಡ್ಸಕ್ಕೂ ಆಗಲ್ಲ ಎತ್ಕೊಳ್ಳಿ. 20, 30, 40 ಮ್ಯಾಕ್ಸ್ ಅಲ್ಲ ನೋಡಿ, ಈ ಟ್ರಾಫಿಕ್ ಅಲ್ಲಿ 40 ಮ್ಯಾಕ್ಸ್ ಆಯ್ತಾ? ಆ 40 ಒಂದು 100 ಮೀಟರ್ಸ್ ಅಷ್ಟೇ. ಮತ್ತೆ ಮಾಡ್ದ. ಹಲೋ ನೀವಿನ್ನ ಲೇಟ್ ಅಪ್ಪಿ. ಅಪ್ಪಿ ಯಲಹಂಕ NES. ಏನೋ ಬಂದಿರೋದು ನಿನಗೆ. ವ್ಲಾಗ್ ಮಾಡ್ತಾ ಇದೀನ, ಕೆಟ್ಟ ಮಾತಾಡ್ಬೇಡ. ಗುರುಪ್ರಸಾದ್ ಹೊರ್ಟಿ ಬಾ ಬೇಗ. ಕಾಣಿಸಿದ್ರು ಗೈಸ್. ಅಪ್ಪ ವಿಶ್ ಮಾಡಿ ಎಲ್ರು ಇವನ್ಗೆ. ಯಾಕೋ ಅಪ್ಪನೇ ಅಲ್ಲೇನೋ. ಡ್ಯಾಡಿ ಅಕ್ಷಯ್, ಶರಣ್ ಅವರು, ನನ್ನ ಗಂಡ. ಗುರುಪ್ರಸಾದ್ ನೆಲಮಂಗ್ಲಕ್ಕೆ ಹೋಗಿದ್ದಾನೆ. ಇನ್ನೊಂದೇನು ಗೊತ್ತಾ, ಅಪ್ಪ ಮಾಡಿರೋದು ಏನು ಗೊತ್ತಾ ಮಗುಗೆ? 1 BHK ಮನೆ. 1 BHK ಮನೆ ಮಾಡ್ಬಿಟ್ಟವನೆ. ಡೈನಿಂಗ್ ಟೇಬಲ್ ಬೇರೆ ಐತೆ. ಇದೆ ಫಸ್ಟ್ ನಾನು ನೋಡಿರೋದು ವಾರ್ಡ್ ರೂಮ್. ಇವಾಗ ಸೈಟ್ಸ್ ಆರ್ಡರ್ ಮಾಡೋನಂತೆ. ಸೈಡ್ಸ್ ಇವನ್ ಅಂದಿದ್ದು ಸೈಟ್ಸ್, ಅವ್ನು ಹೇಳಿ ಸ್ಟಾರ್ಟರ್ ಅಂತ, ಇವನ್ ಸೈಟ್ಸ್ ಅಂತ. ಶಾಕು, ಸರ್ಪ್ರೈಸ್ ಎಲ್ಲ ಆಯ್ತು ಒಂದೇ ಸಲ ಹಂಗೆ. ಫೈನಲಿ ಬಂತು. ಎಷ್ಟೊತ್ತಾದ್ಮೇಲೆ ಬಂತ ದುಡ? ಕಾಯ್ತಿದ್ದ ಮಗು. ಅವನು ಇವಾಗ ಬಂದಿದೆ. ಒಂದು 40 ಮಿನಿಟ್ಸ್ ವೇಟ್ ಮಾಡಿ. ಮರ ಇತ್ತು ಇವ್ರ ಮನೇಲಿ. ಗೊತ್ತಾ ಇವಾಗ ಸಿಗುತ್ತಲ್ಲ ಡುಮ್ ಅದೇನಾ? ಜಂಬುನೇ ಇರ್ಲೆ. ವಾವ್. ಪಾಪ ರೋಡಲ್ಲಿ ಹೋಗೋರೆಲ್ಲ ಕಲ್ಲು ಹೊಡೆದು ಕಿಟಕಿ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟಿರೋದು. ಗೈಸ್ ನಮ್ದೆಲ್ಲ ತಿಂದಿದ್ದ, ಮುಚ್ಚ ಬಾಯ್. ನಮ್ದೆಲ್ಲ ತಿಂದಿದ್ದಾಯ್ತು. ಅಲ್ಲೆಲ್ಲ ಬಿದ್ದಿದ್ದನ್ನೆಲ್ಲ ನೀಟಾಗಿ ಟ್ರೇಯಲ್ಲಿ ಇಟ್ಟವನೆ ಶರಣು. ಅವನೇನಂದ ಅಂದರೆ, ಇವಾಗ ಬಂದವರಿಗೆ ಎಷ್ಟು ಈಸಿ ಅಂದರೆ ಜಸ್ಟ್ ಪಿಕಪ್ ಮಾಡ್ಬೇಕಂತೆ ಅಷ್ಟೇ. ಅದಕ್ಕೆ ಅಕ್ಷಯ್ ಏನಂತ ಅವ್ನು ಗೊತ್ತಾ? ಹೇಳು. ಇವನೇ ಎತ್ತು ಕೊಟ್ಬಿಟ್ರೆ ಪಿಕಪ್ ಇರಲ್ಲ. ಇವಾಗ ನಾವು ಎಲ್ಗ ಹೋಗ್ತಾ ಇದೀವಿ ಅಂದ್ರೆ ಕಾರ್ನಲ್ಲಿ ಮಂತ್ರಿ ಮಾಲ್ಗೆ ಹೋಗ್ತಾ ಇದೀವಿ. ಟೈಮ್ ಪಾಸ್ ಮಾಡೋದ್ ಗೊತ್ತಾಗ್ತಾ ಇಲ್ಲ. ಸೊ ಅಲ್ಲೇ ಹೋಗಿ ಸುತ್ತಾಡೋಣ. ಹೋಗ್ತಾ ಇದೀವಿ ಅಂತ ಡ್ಯೂಡಿ ಸಸ್ಪೆನ್ಸ್ ಎಲ್ಲಿ ಹೋಗ್ತಾ ಇದೀವಿ? ಏನ್ ತಗೋತಾರ ಏನೋ ಗೊತ್ತಿಲ್ಲ, ಬಟ್ ಹೋಗ್ತಾ ಇದೀವಿ. ನೋಡೋಣ ಏನ್ ತಗೋತಾರ. ಶರಣ್ಗೆ ಹೊಸ ಶರ್ಟ್ ಬೇಕಂತೆ. ಅವ್ನ ಹೈಲೈಟ್ ಮಾಡ್ತೀನಿ. ಅವ್ನ್ ಬಟ್ಟೆ ನೋಡಿ ಹೆಂಗಿದೆ. KGF ಥರ್ಡ್ ಪಾರ್ಟ್ಗೆ ಶರಣ್ ಕಣೋ ಹೀರೋ. ಅಲ್ಲೇ ಆ ಶೂಟಿಂಗ್ ಮುಗಿಸ್ಕೊಂಡೆ ಬಂದಿರೋದವ್ರು. ಶೂಟಿಂಗ್ ಮುಗಿಸ್ಕೊಂಡ್ ಬಂದಾನೆ. ನಿಮ್ಗೆ ಫಸ್ಟ್ ಹೇಳ್ತಾ ಇರೋದು ನಾನು. ಕೂಲಿ ಕೆಲ್ಸದವ್ರು ಇರ್ತಾರಲ್ಲ, ಕೂಲಿ ಕೆಲ್ಸದವ್ರು ಇರ್ತಾರೆ ಅಲ್ಲ, ಕೂಲಿ ಕೆಲ್ಸದವ್ರು. ಕೂಲಿ ಕೆಲಸದಲ್ಲ ಅದಕ್ಕೆ ಆಡಿಷನ್ ಕೊಡಕ್ ಹೋಗೋ. ಮೈನಿಂಗ್. ಆ ಕೂಲಿ ಕೆಲಸ ಮಾಡೋಂಗಿಲ್ಲ ಬಿಡ. ಸಕ್ಕತ್ತಾಗಿದೆ. ಮೈನಿಂಗ್ ಚೆನ್ನಾಗವನೆ ತಾನೆ. ಹೇಳಿ ನೀವು ಚೆನ್ನಾಗಿದ್ದಾನ ಚೆನ್ನಾಗಿಲ್ಲ ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ. ಅವ್ನ್ ಚೆನ್ನಾಗಿರೋದಲ್ಲೇ ಐತದ ಒಂದ್ ಬಟ್ಟೆ. ಇವಾಗ ಹೊಸ ತಗೋತೀನಿ. ಹೊಸಾದ್ ಕೊಡ್ಸೋಣ. ಮತ್ತೆ ಆಗ್ತೀವಿ ವಿಡಿಯೋ. ಹೊಸಾದ್ ಹಾಕ್ಸ್ಕೊಂಡ್ ವಿಡಿಯೋ ತೋರಿಸ್ತೀವಿ. ಮೊನ್ನೆ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಕೊಡಿಸ್ತೀನಿ ಬಾರೋ. ಹೌದಾ? ಬಟ್ ನೀನ್ ಹಂಗ ಅವತಾರ ಆಡ್ಬೇಡ. ನಾನ್ ಕೊಡಿಸ್ತಾ ಇದೀನಿ ಅಂತ. ನೀನ್ ಕೊಡಿಸ್ತಾ ಇರೋದು ಅಂದ್ರೆ ನಾನು ಎಷ್ಟು ಕಾನ್ಶಿಯಸ್ ಆಗಿ ಫುಲ್ ಡೀಸೆಂಟ್ ಆಗಿರೋದು ನೋಡ್ತೀವಿ. ಆ ಶರ್ಟ್ ನಾನು 100 ಕಾಲ ಹಿಡ್ಕೋಬೇಕು. ಸೀರೆ ಕೊಡಿಸ್ಬೇಡ. ಸೀರೆ ನಮ್ದ್ರಲ್ಲಿ ಸೀರೆ ಕೊಡಿಸ್ಬಿಡಲ್ಲ. ನಿಯತಿಯಲ್ಲಿ ಚೂಸ್ ಮಾಡ್ತೀವಿ. ನಿಂಗೆ ನಾನು ಮದುವೆ ಆದಕ್ಕೆ ಹೇಳ್ತೀನಿ. ಮದುವೆ ಆಗ್ತೀಯಾ? ಯಾವ್ದ ಕೂಡ ಹೆಸರೇನ? R&B ಅಂತ. R&B R&D R&B R&B ಅಲ್ಲಿ
ಇದು ಹಾಕೊಳ್ಳಿ ಫುಟ್ಬಾಲ್ ಟೈಮ್ ಇವಾಗ ಬಾರ್ಸಲೋನಾ ಇಲ್ಲ ವರ್ಲ್ಡ್ ಕಪ್. ಇವ್ರ ಸೈಜ್ಗೆ ಯಾವ್ದಾದ್ರು ಕೊಡಿ ಸರ್. ಹಾ ಪ್ಲೇನ್ ಬೇಡ ಕಣ. ಪ್ಲೇನ್ ತಗೊಂಡ್ರೆ ಅಲ್ಲ ಏನಿದೆ ಅದನ್ನ ಬಿಚ್ಚಕ್ ಹಂಗೆ ಭಕ್ತಿನಿ ಬಿಚ್ಕೊಂಬಿಡಿ ಅಂತ. ಆಗಲ್ಲ ಅಂದ್ರೆ ಇಷ್ಟು ದೂರ ಐತೆ ಅದು, ಆಗಲ್ಲ. ದೂರ ಐತೆ ಅಂದ್ರೆ ಅದು ನೈ ಹೋಗ ಬ್ರೋ. ಬಿಚ್ಚೆ ಹೋಗ್ಲಿ ಶರ್ಟ್. ಏನ್ ಅವತಾರಗಳು ಮಾಡ್ತೀರಾ? ಹಂಗಾಸಿ ಹೋಗ್ಲಿ. ಅವ್ನ ಅವತಾರ ಏನ್ ಗೊತ್ತಾ, ಅವ್ನ್ ಶರ್ಟ್ ಬಿಚ್ದಿರಾ ಹಂಗೆ ಕೊಡಕ್ಕೆ. ಅಂಡ್ ನಂದು ನೋಡಿ ನಾನು ಯಾವ ಸೈಜ್ ತಗೊಂಡಿದ್ದೀನಿ, ಎಲ್ಲ ಯಾವ ಇಯರ್ ತಗೊಂಡಿದ್ದೀನಿ ಗೊತ್ತಾ? 11 to 12 years ಆಗೈತೆ ಇವ್ರಿಗೆ ಕರೆಕ್ಟ್ 11 to ಸೈಜ್. 12 years ಆಗ್ತಾ ಇದೆ ಒಂದು ಶರ್ಟ್. ಕೊಡೋಗ. ಅಲ್ಲ ಅವ್ನ ಜೊತೆಗೆ ಹಾಕ್ಸ್ಕೊಬಿಡ್ತೀನಿ. ಎಂಟು ತಗೋತೀಯ ನೀನ್ ಸುಮ್ಮನೆ ಅಲ್ಲಿ ಹಾಕೊಂಡು ನೋಡಕ್ಕೆ ಯಾಕೆ ಇವನು ಏನ್ ತಗೊಳ್ತೀಯ ಹಾಗೆ ಶೂಸ್ ಹೆಂಗ್ ಕಾಣಿಸುತ್ತೆ ಅಂತ ನೋಡಕ್ಕೆ ಇವಾಗ. ಏನ್ ತಗೊಳ್ತೀನಿ 15-20 ಕಾರ್ಡ್ ತಗೊಂಬಂದಾನೆ ಈ ಗೇಮ್ ಆಡಕ್ಕೆ. ಫಸ್ಟ್ ಯಾವ್ದಾದ್ರು ಸಿಲ್ಲಿಗೆ ಮಾಡ್ಬಿಟ್ಟು ಅಲ್ಲ ಏನ್ ಫಸ್ಟ್ ಹೇಳಿ ಎಷ್ಟು ಪೇ ಮಾಡ್ದೆ ಅದಕ್ಕೆ? 1500 ಪೇ ಮಾಡಿದಕ್ಕೆ 1800 ಏನೋ ಕಾರ್ಡ್ ಅಲ್ಲಿ ಇರುತ್ತಂತೆ. ಹಾ ಸೊ ಈಗ ಯಾವ ಗೇಮ್ ಬೇಕಾದ್ರೂ ಆಡ್ಬೋದು ನಾವು. ಹಾ ಇಲ್ಲಿ ಟ್ಯಾಪ್ ಮಾಡ್ಬೇಕು, ಟ್ಯಾಪ್ ಮಾಡಿ ಆಟ ಆಡೋದು. ಯಾವ್ದು ಆಡೋಣ ಫಸ್ಟ್? ಮಿನಿಯನ್ ಆಡೋಣ. ಎಷ್ಟಿದು? 125. ಓಕೆ, ಇದು ಹೊತ್ತರೆ ಡೌನ್ ಕಣ. ಅಯ್ಯೋ ನೋಡ್ಲಾ ಇದು ಹಿಂದೆ ಅಷ್ಟೇ ಹೋಗ್ಬಿಡ್ಬೇಕಿತ್ತು. ಮೋಸ. ಹೋಯ್ತು ಅಷ್ಟೇ ಹೋಯ್ತು. ಸೋತ ₹100 ಹಿಂಗೆಲ್ಲ ಪಾಪ ಏನಪ್ಪ ಇದು ಆರಾಮಾಗಿ ಬರುತ್ತೆ ಅನ್ಸುತ್ತೆ ಕಣ. ಇದು ಕರೆಕ್ಟ್ ಆಗಿ ಕೂತೈತಿ. ಇದು ಮಾಡೋಣ ಅದಕ್ಕೇನು ನೋಡಿ ಫ್ರೆಂಡ್ಸ್ ಹೆಂಗೆಲ್ಲ ಕಳಿ ಅದೇ ದುಡ್ಡು ಜಾಸ್ತಿ ಇದೆ ಇಲ್ಲಿ ಬಂದು ಗಾಡಿ ಹಿಡಿಯೋದು. ಅಮ್ಮ, ಮೋಸ ಮೋಸ ಅದು. ಅದು ಸ್ಟ್ರಾಂಗ್ ಇಲ್ಲ, ಅದು ಹಿಡ್ಕೊಳ್ಳೋದು ನಡಿ ಸ್ಕ್ಯಾಮ್ ಇದು. ದುಡ್ಡು ವಾಪಸ್ ಹಾಕ್ಸ್ತಾರಾ? ಇಸ್ಕೊಟ್ ದುಡ್ಡು ವಾಪಸ್ ಇಸ್ಕೊ. ಆಡಪ್ಪ ಪಪ್ಪಾಯಿ. ಓಕೆನಾ ಇದು? ನನ್ಗೆ ಗೊತ್ತಿಲ್ಲ. ಟೈಮ್ ಇಲ್ಲ ಇದಕ್ಕೆ. ಎತ್ತು ಎತ್ತು. ಏ ಮೋಸ. ನೀಟಾಗಿ ಹಾಕಿದ್ರು ಅದು ಬರ್ತಾ ಇಲ್ಲ. ಅದು ಅಷ್ಟು ಅದು ಹಿಂಗ್ ಇಟ್ಕೊಳ್ಳೋದು ಅದಕ್ಕೆ ಮರೆ ಚಾಕ್ಲೇಟ್ ಬೇಡ. ಮತ್ತೆ ಕರೆಕ್ಟ್ ಆಗುತ್ತೆ. ನೋಡ್ಕೊಂಡು ಮಾರ್ಕ್ ಓಕೆ ಮಾಡ್ಲಾ? ಹಾ ಆಯ್ತಾ? ಹಾ ಅಲ್ಲಿ ನೋಡ್ಬಿಟ್ಟು ಗೊತ್ತು ನೀಟಾಗಿ. ಬೀಳ್ಸು ಬೀಳ್ಸು ಬೀಳ್ಸು. ಎಷ್ಟು ರೂಪಾಯಿ ಇದು? ಎಷ್ಟು ರೂಪಾಯಿ ಇದು? 49 ರೂಪಾಯಿ ಗೆದ್ದೆ. ಅಷ್ಟು ಕೊಟ್ಟು ಎಷ್ಟು ಗೊತ್ತಾ? 90 ರೂಪಾಯಿ ಕೊಟ್ಟು. 90 ರೂಪಾಯಿ ಕೊಟ್ಟು 49 ರೂಪಾಯಿ ಚಾಕ್ಲೇಟ್. ₹50. ಏಯ್ ಹೊಡಿರೋ ಬೇಗ ಬೇಗ. 3 ನಾನೇ ಹೊಡೆದೆ. ಹೊಡಿಯಾ. ನಾನ್ ಗೆದ್ದಿರೋದು ಈಗ ನಾನೊಬ್ಳೆ ವರ್ಕ್ ಮಾಡಿರೋದು. ತೆಗಿಯ ಅದ್ ಮೆಲ್ಟ್ ಆಗೋಗಿದ್ಯೋ. ಗೆದ್ದಿರೋದು ಹೆಂಗ್ ಗೊತ್ತಾ? ಹಾ ಮೋಟಿವೇಶನ್. ಜಗಳ ಆಡ್ತಾರೆ ಇವರಿಬ್ರು. ಇವಾಗ ನೀನ್ ಏನಾದ್ರು ಸ್ಟ್ರೈಕ್ ಹೊಡಿಲಿಲ್ಲ ಅಂದ್ರೆ ಎಲ್ಲ ಹೊಡೆದವ್ರೆ ಸೊಟ್ಟೆಯಲ್ಲಿ ಸೊಟ್ಟಯ್ಯ ಒಂದು ಲೊಡ್ಡ ಇವನು. ನೋಡಿ 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 ಅಲ್ಲಿ ನೋಡು, ಅಲ್ಲಿ ನೋಡು. ಅಲ್ಲ ಇಲ್ಲ ಆಗ್ಲಿ. ಓ ಹೊಡಿ ನೀನ್ ಬೇಡಿ. ಹೊಡಿಯಾಳೆ. ಹೊಡಿ ಹೊಡಿ ಹೊಡಿ. ನಿಂಗ್ ಹೇಳಿನಾ? ಕಾರ್ನರಿಗೆ ಹೊಡ್ದ. ಹೊಡ್ದ. ಹೊಡ್ದ, ಹೊಡ್ದ. ಬನ್ನಿ. ಏನದು?
1522 ಟಿಕೆಟ್ಸ್ ಐತೆ. ಏನಕ್ಕೆ ಅಲ್ಲಿ ರೆಡಿ ಮಾಡ್ಕೋಬಹುದು. ಮತ್ತೆ ಆಡ್ತೀರಾ? ಹೇಳು. ಆಟ ಎಲ್ಲ ಮುಗೀತು. ಆಟ ಎಲ್ಲ ಆಯ್ತು. 1600 ಪಾಯಿಂಟ್ಸ್ ಗೆದ್ದಿದ್ವಿ. 600 ಟಿಕೆಟ್ಸ್ ಏನೋ ಬಂದಿತ್ತು. ಅದ್ರಲ್ಲಿ ಪರ್ಚೇಸ್ ಮಾಡ್ಕೋಬಿಡಿ ಅಂತ ಅಂದ್ರು. ಅದ್ರಲ್ಲಿ ಇಷ್ಟು ಬಂದಿದೆ. ತೋರ್ಸಿ ಏನೇನ್ ತಗೊಂಡಿದೀವಿ. ಈ 3 ಇವಂದೊಂದು ಇಷ್ಟು ಬಂತು. ಸೋಲ್ಸಿದ್ದೆ ಈ ನನ್ ಮಗ, ಸೋಲ್ಸಾಕ್ದ ಈ ನನ್ ಮಗ. ಆಟ ಆಡಿದ್ದೆಲ್ಲ ಆಯ್ತು. ಕೆಳಗ್ ಬಂದ್ವಿ. ಈ ತರ ಗೇಮ್ಸ್ ಯಾರ್ಲೂ ಆಡಿರ್ಲಿಲ್ಲ. ಆಕ್ಚುಲಿ ಅಲ್ಲಿ ಚಿಕ್ಕ ಮಕ್ಳು ಎಷ್ಟು ಮಜಾ ಮಾಡಿದ್ರೆ ಇಲ್ಲ, ಈ 3 ಜನ ದೊಡ್ಡ ಮಕ್ಳು ಮಾತ್ರ ಸಖತ್ ಮಜಾ ಮಾಡವ್ರೆ. ಹೊಡ್ದಾಕೋರೆ. ಸೊ ಇವಾಗ ಪಾರ್ಕಿಂಗ್ ನೀನಲ್ಲಿ ಬಾರೋ ಗುರುಪ್ರಸಾದ್, ನೀನೊಂದು ತೋರ್ಸಿಲ್ಲ. ಮೋಸ ಮಾಡೋಣ ಆಯ್ತಾ. ಅಲ್ಲಿ ಓಡೋಗಿದ್ದು, ಹಾಸ್ಪಿಟಲ್ ಅಲ್ಲಿ ಓಡೋಗಿ ನೆಲಮಂಗ್ಲಕ್ಕೆ ಹೋಗಿ ಇವಾಗ ಮತ್ತೆ ವಾಪಸ್. ಕೇಸ್ ಇತ್ತಂತ ಅದಕ್ಕೆ ಲಾರ್ನ ಮೀಟ್ ಆಗಿ. ಯಾರಾದ್ರೂ ಪ್ಲೀಸ್ ನಮ್ ಫ್ರೆಂಡ್ಗೋಸ್ಕರ ವಾದ ಮಾಡಂಗಿದ್ರೆ ದಿನ ಮುಗ್ದಾದ್ಮೇಲೆ ಬಂದಿದ್ಯಲ್ಲ, ಎಷ್ಟು ಟೈಮ್? ಡೇ ಔಟ್, ಬ್ಯಾಂಗ್ಳೂರ್ ಡೇ ಔಟ್ ಇವತ್ತು. ನನ್ ಸೀಟ್ ನ ಆಕ್ಯುಪೈ ಮಾಡೋನವನು. ನಾನ್ ಮೆಟ್ರೋ ಹತ್ಬಿಟ್ಟು ಅಮ್ಮ ಇವ್ಳು ತೆಗಿಲ್ಲ ಮತ್ತೆ ಸೊ ಇವಾಗ 1-1.5 ಗಂಟೆ ಡಿಸ್ಕಷನ್ ಆದ್ಮೇಲೆ ನಾವ್ ಎಲ್ಗ್ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಹೇಳೋ. ನಾನ್ ಮನೆಗೆ ಹೋಗ್ತಾನೆ. ಊಟ ಮಾಡಕ್ ಹೋಗ್ತಾ ಇದ್ದೀನಿ. ಊಟ ಮಾಡಲಿಕ್ಕೆ ಬಿಗ್ ಬ್ರಿಸ್ಕಿಗೆ ಹೋಗ್ತಾ ಇದ್ದೀನಿ. ಊಟ ಮಾಡಲಿಕ್ಕೆ ಬಿಗ್ ಬ್ರಿಸ್ಕಿ. ಫೈನಲಿ 1.5 ಗಂಟೆ ಚರ್ಚೆ ಮಾಡಿ ಇವಾಗ ಹೋಗ್ತಾ ಇದೀವಿ. ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದೀವಿ. ಹಾಗೂ ದಾಹಗಳನ್ನು ತೀರಿಸಿಕೊಳ್ಳಲು ತಂಪಾದ ಪಾನೀಯಗಳನ್ನು ಕುಡಿಯಲು ಇವಾಗ ಹೋಗ್ತಾ ಇದೀವಿ. ಎಷ್ಟು ದೂರ ಡೂಡ? 4 minutes. ಇನ್ 4 minutes ಅಷ್ಟೇ. ಎಲ್ಲಿ? ಅಲ್ಲೇ ಹಿಂದೆಗಡೆ. ಹಿಂದಕ್ಕೆ ಹೋಗ್ಬೇಕಾ? ಯೂಟರ್ನ್ ತಗೋಬೇಕು. ಜಸ್ಟ್ 4 minutes. ಇವಾಗ ಹೋಗೋಣ. ಯೂಟರ್ನ್ ಇದೆಯಾ? ಇಲ್ಲೇ ಬಂದಿದೀವಿ ಗಾಯ್ಸ್. ಟೈಮ್ ಬಂದು 3:56. ಇದನ್ನೆಲ್ಲ ನಮ್ಮ ಹತ್ರ ಓದ್ತಿಲ್ಲ, ಮಾಡಿಲ್ಲ. ಆಯ್ತಾ? ಏ ಡೂಡ, ಇಲ್ಲಿ ನೋಡ, ಡೂಡಿ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಮರ್ತೋದ? ಈಗ್ಲೇ ನೋಡ್ಕೊಬಿಡಿ, ಆಮೇಲೆ ಮುಖಗಳು ಸಿಗಲ್ಲ. ಏನಕ್ಕಂದ್ರೆ ಜಗಳಗಳು ಆಗೋ ಅಲ್ಲಲ್ಲೇ ಮನೆಗೆ ಹೊಟ್ಟೋಗಿರ್ತಾರೆ. ನೋಡ್ಕೊಳ್ಳಿ, ಬ್ಲಾಗ್ ಹೆಂಗ್ ಎಂಡ್ ಆಗುತ್ತೆ ಅಂತಾನು ನಿಮಗ್ ಗೊತ್ತಾಗಲ್ಲ. ಸಪ್ರೇಟ್ ವಿಡಿಯೋ ಮಾಡಕ್. ಸುಹಾಸ ಮ್ಯಾಂಗೋ ಜ್ಯೂಸ್. ಮ್ಯಾಂಗೋ ಜ್ಯೂಸ್. ಏನ್ ಹೇಳಿದ್ದು? ಕ್ರಶ್ಡ್ ಚಿಕನ್. ನ್ಯಾಚೋಸ್. ಜೋರ ಕೂಗ್ತಾರಲ್ಲ ಹಂಗೆ ಎಲ್ಲಾರು ಸರಿ ಹೋದಾಗೂ ಎಲ್ಲ ಮಾಡ್ತಾರೆ. ಏನಿದು? ಲೋಟಸ್ ಸ್ಟೆಮ್. ಚಿಲ್ಲಿ. ನಮ್ಮ ಮೆಟ್ರೋ. ಕೆಟ್ಟ ಮಾತು. ಬನ್ರ ಇಬ್ರು. ಫೋಟೋ ತಗೊಂಡಿದ್ದೀವಿ. ಯಾರು ಚೆನ್ನಾಗಿದ್ದಾರೆ ಅಂತ ಹೇಳಿ, ಯಾರು ಚೆನ್ನಾಗಿಲ್ಲ ಅಂತಾನು ಹೇಳಿ. ಇವನೇ